ನಮಸ್ಕಾರ ಎಲ್ಲರಿಗೂ. ಇಂದು ನಾವು BA ಸೆಕೆಂಡ್ ಸೆಮ್ ಕರ್ನಾಟಕ ರಾಜಕೀಯ ಇತಿಹಾಸ DSC 3 ಅಂತ ಹಿಸ್ಟ್ರಿ ಇದೆಯಲ್ಲ, ಇಂದು ನಾವು ಅದರ ಫಸ್ಟ್ ಅಧ್ಯಾಯ ಆಗಿರುವಂಥ ದ್ವಾರ ಸಮುದ್ರ ಹೊಯ್ಸಳರ 2 ಅಂಕದ ಪ್ರಶ್ನೋತ್ತರಗಳು. ಇಂದು ನಾವು ಉತ್ತರ ಸಹಿತ ವಿವರಣೆ ಮಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ನಾವು ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ, ಮತ್ತು ಡಿಗ್ರಿ ಮತ್ತು PUC ಸಂಬಂಧಿಸಿದ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ದ್ವಾರ ಸಮುದ್ರ ಹೊಯ್ಸಳರ 2 ಅಂಕದ ಪ್ರಶ್ನೋತ್ತರಗಳು ಇದು ನೋಡ್ತಾ ಇದ್ದೀರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಹೊಯ್ಸಳರ ಮೂಲ ಪುರುಷ ಯಾರು? ಯಾರು ಶಾಸನ ಹೊಯ್ಸಳರ ಮೂಲ ತಿಳಿಸುವುದು? ಆನ್ಸರ್ ಬಂದ್ಬಿಟ್ಟು ಸ್ಥಳ ಅವರು ಮೂಲ ಪುರುಷ ಅಂತಾರೆ ಅವರು. ಮತ್ತು ಯಾವ ಶಾಸನದಿಂದ? ಹೊಯ್ಸಳ ಅಂದರೆ ಬೇಲೂರು ಶಾಸನ. ಎರಡನೇದು ಬಂದ್ಬಿಟ್ಟು ಹೀಗಿದೆ, ಹೊಯ್ಸಳರ ರಾಜಧಾನಿ ಈ ಸಾಮ್ರಾಜ್ಯ ಶ್ರೇಷ್ಠ ದೊರೆ ಯಾರು? ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಮತ್ತು ಶ್ರೇಷ್ಠ ಅರಸ ವಿಷ್ಣುವರ್ಧನ. ಮೂರನೇದು ಹೀಗಿದೆ ಪ್ರಶ್ನೆ, ಹೊಯ್ಸಳರ ಲಾಂಛನ ಯಾರ ಕಾಲಾವಧಿ ಸಾಮ್ರಾಜ್ಯ ಪ್ರಗತಿಯಿತು? ಹೊಯ್ಸಳರ ಲಾಂಛನ ಬಂದ್ಬಿಟ್ಟು ಸ್ಥಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇರುತ್ತೆ. ಮತ್ತು ಕಾಲಾವಧಿಯಲ್ಲಿ ಯಾರ ಕಾಲಾವಧಿ? ವಿಷ್ಣುವರ್ಧನ ಕಾಲಾವಧಿಯಲ್ಲಿ ಹೊಯ್ಸಳರ ಪ್ರಗತಿ ಆಯಿತು. ನಾಲ್ಕನೇದು ಹೀಗಿದೆ ಪ್ರಶ್ನೆ, ಹೊಯ್ಸಳರ ಆಳ್ವಿಕೆ ಪ್ರಖ್ಯಾತಿ ಅರಸರ ವಿಷ್ಣುವರ್ಧನ ಬಿರುದುಗಳು. ಮತ್ತು ಹೊಯ್ಸಳರ ಆಳ್ವಿಕೆ ಪ್ರಖ್ಯಾತಿ ಅರಸಗಳು: ಒಂದನೇದು ವಿಷ್ಣುವರ್ಧನ, ಮತ್ತು ಎರಡನೇದು 1ನೇ ಬಳ್ಳಾಳ, ಮತ್ತು 3ನೇ 1ನೇ ನರಸಿಂಹ, 4ನೇದು ವಿನಯದತ್ತನು. ಮತ್ತು ವಿಷ್ಣುವರ್ಧನ ಬಿರುದುಗಳು ಸಾಹಸ ಭೀಮ ಮತ್ತು ವಿಕ್ರಮಗಂಗೆ ಅಂತ. ಇದು 4ನೇ ಪ್ರಶ್ನೆಗೆ ಸಂಬಂಧಿಸಿದೆ. ಮತ್ತು 5ನೇ ಪ್ರಶ್ನೆ ಹೀಗಿದೆ, ನೋಡ್ತಾ ಇರ್ಬೋದು, ವಿಷ್ಣುವರ್ಧನ ನಿರ್ಮಿಸಿದ ದೇವಾಲಯಗಳು ಚೆನ್ನಕೇಶವ ಮತ್ತು ವಿಜಯನಾರಾಯಣ 2 ಬರ್ತಾರೆ, ನಡೀತದೆ. ಮತ್ತು 6ನೇ ಪ್ರಶ್ನೆ ಹೀಗಿದೆ, ಯಾವ ಕೋಟೆ ವಶಪಡಿಸಿಕೊಂಡ ನಂತರ 3ನೇ ಬಳ್ಳಾಳನು ಮರಣ ಹೊಂದನು ಅಂತ ಮಾಡಬೇಕು ಅದಕ್ಕೆ. ಸೊ ಮಧುರೆ ಕೋಟೆ ವಶಪಡಿಸಿಕೊಂಡು 3ನೇ ಬಳ್ಳಾಳನು ಮರಣ ಹೊಂದಿದನು, ಆಯಿತಾ. 7ನೇ ಪ್ರಶ್ನೆ ಹೀಗಿದೆ, 3ನೇ ನರಸಿಂಹನು ಸ್ಥಾಪಿಸಿದ ಹೊಸ ರಾಜಧಾನಿ ಯಾವುದು? ಏಕೆ? ಕಣ್ಣನೂರಿನ ಹೊಸ ರಾಜಧಾನಿ ಸಾಮ್ರಾಜ್ಯಕ್ಕೆ ಅನುಕೂಲವಾಗುವಂತೆ ಸ್ಥಾಪಿಸಿದನು. 8ನೇ ಪ್ರಶ್ನೆ ಹೀಗಿದೆ, 3ನೇ ಬಳ್ಳಾಳನು ಯಾವ ವರ್ಷ ಅಧಿಕಾರ ವಹಿಸಿಕೊಂಡು ಎದುರಾದ ಸಮಸ್ಯೆ? 1201 ಸೇವಣರ ದಾಳಿ ಮುಸ್ಲಿಮರ ಆಯಿತಾ ಫ್ರೆಂಡ್ಸ್, ಮುಸ್ಲಿಮರ ಬಗ್ಗೆ. 9ನೇ ಪ್ರಶ್ನೆ ಹೇಗಿದೆ, 3ನೇ ಬಳ್ಳಾಳನು ಪೂಜೆಗೈದಂಥ ಧಾರ್ಮಿಕ ಕೇಂದ್ರ ದೇವಾಲಯಗಳು: 1 ತಿರುಪತಿ, 1 ಕಂಚಿ. 10ನೇ ಪ್ರಶ್ನೆ ಹೇಗಿದೆ, ಹೊಯ್ಸಳರ ಆಡಳಿತ ಪ್ರಖ್ಯಾತಿಯ ಆಡಳಿತ ಕೇಂದ್ರ ಬಿಂದು ಯಾರು? ರಾಜ ಅಂತ ಇದೆ. 11ನೇ ಪ್ರಶ್ನೆ ಹೇಗಿದೆ, ಹೊಯ್ಸಳರ ಸಾಮ್ರಾಜ್ಯದ ಕೊನೆಯ ಆಡಳಿತ ಯಾವುದ ಗ್ರಾಮದ ಅಧಿಕಾರಿ? ಗ್ರಾಮಾಡಳಿತ ಮತ್ತು ಗೌಡ. ಸೊ ಇವು ನಿಮಗೆ BA ಸೆಕೆಂಡ್ ಸೆಮ್ ಹಿಸ್ಟ್ರಿ DSC 3 ಸಂಬಂಧಿಸಿದ 1ನೇದು ದ್ವಾರ ಸಮುದ್ರ ಹೊಯ್ಸಳ ಅಧ್ಯಾಯಕ್ಕೆ 2 ಅಂಕದ ಪ್ರಶ್ನೋತ್ತರಗಳು ಇವಾಗಿದೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಚಾನಲ್ನಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.